ವಂದೇ ಶಂಭುಂ ಉಮಾಪತಿಂ ಸುರಗುರುಂ ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶೂನಾಂ ಪತಿಂ ವಂದೇ ಸೂರ್ಯಶಶಾಂಕವನ್ಹಿನಯನಂ ವಂದೇ ಮುಕುಂದಪ್ರಿಯಂ ವಂದೇ ಭಕ್ತಜನಾಶ್ರಯಂಚ ವರದಂ ವಂದೇ ಶಿವಂ ಶಂಕರಂ. ಶಂಭೋ ಮಹಾದೇವ. ಹರಿ ಓಂ ನಮಃ ಶಿವಾಯ. ಈ ವರ್ಷ ಹರಿ ಮತ್ತು ಶಿವ ಇಬ್ಬರ ಕೃಪೆ ಇರುವುದರಿಂದ ತುಂಬ ಅನಾಹುತಗಳು ಮುಂದೆ ನಡೀತಕ್ಕಂಥದ್ದಿದೆ. ಇಬ್ಬರ ಒಂದು ಕೃಪೆ ಇರುವುದರಿಂದ ದೇಶದಲ್ಲಿ ಆಗ್ತಕ್ಕಂಥ ಪ್ರಾಕೃತಿಕವಾಗಿರತಕ್ಕಂಥ ಪ್ರಳಯಗಳಾಗಲಿ, ಯುದ್ಧಗಳಾಗಲಿ, ಜನಕ್ಕೆ ಅನಾನುಕೂಲ ಆಗ್ತಕ್ಕಂಥ ಪದಾರ್ಥಗಳು ಸಿಕ್ಕುವುದ ಕಷ್ಟವಾಗಲಿ, ಇವೆಲ್ಲವೂ ಸಂಭವಿಸುತ್ತೆ. ಮತ್ತು ಅಪಮೃತ್ಯುಗಳು ತುಂಬ ಇರುವಂಥ ಒಂದು ಸೂಚನೆಗಳು ಸುಮಾರಿವೆ. ಈ ಮಹಾಕುಂಭಮೇಳ ಅನ್ನೋದು ನಮಗೆ ಬಂದಿರತಕ್ಕಂಥದ್ದು ನಮ್ಮ ಪ್ರಪಂಚಕ್ಕೆ, ಆಧ್ಯಾತ್ಮಿಕ ಪ್ರಪಂಚಕ್ಕೆ ಅತ್ಯುತ್ತಮವಾಗಿರ್ತಕ್ಕಂಥ ಶುಭ ಅಂತ ಹೇಳ್ಬೋದು. ಮತ್ತು ಅತ್ಯಂತ ದೊಡ್ಡದಾಗಿರುವಂಥ, ಎಲ್ಲರೂ ಈ ಧರ್ಮಕ್ಕೆ ಎಷ್ಟು ಶ್ರದ್ಧೆಯನ್ನು ತೋರಿಸ್ತಾ ಇದ್ದಾರೆ ಅನ್ನೋದಕ್ಕೆ ಕೋಟ್ಯಾಂತರ 60ರ ಮೇಲೆ ಕೋಟಿಗಳಲ್ಲಿ ಹೋಗಿ ಸ್ನಾನ ಮಾಡ್ತಕ್ಕಂಥದ್ದು ಒಂದು ಅದೃಷ್ಟವೇ ನಮಗೆ. ಗಿನ್ನಿಸ್ ದಾಖಲೆ ಅಲ್ಲ, ಇಲ್ಲವೇ ಇಲ್ಲ, ಅದಕ್ಕೆ ದಾಖಲೆನೇ ಇಲ್ಲ. ಆ ರೀತಿಯಾದ ದಾಖಲೆ ಆಗೋದು. ಎಲ್ಲರಿಗೂ ಧರ್ಮಶ್ರದ್ಧೆ ಅನ್ನೋದು ತುಂಬ ಈ ವರ್ಷ ನಮಗೆ ಕಂಡುಬರ್ತಾ ಇದೆ. ಯಂಗ್ಸ್ಟರ್ಸ್ಗೆ ತುಂಬ ಇದೆ ಅನ್ನೋದು ಕುಂಭಮೇಳದಲ್ಲಿ ನಮಗೆ ಅರ್ಥವಾಗ್ತಾ ಇದೆ. ಎಲ್ಲಿ ನೋಡಿದ್ರೆ ಯಂಗ್ಸ್ಟರ್ಸೇ. ಇತ್ತೀಚೆಗೆ ಮತ್ತು ಈ ಒಂದು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಯಂಗ್ಸ್ಟರ್ಸ್ ತುಂಬಾ ಬರ್ತಾ ಇದ್ದಾರೆ, ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಮೂಢನಂಬಿಕೆಗಳಲ್ಲದೆ ಸೈಂಟಿಫಿಕ್ ಆಗಿ ತಿಳ್ಕೊಳ್ಳೋದಕ್ಕೆ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಇಂಥ ಸಂದರ್ಭ ನಮ್ಮ ಭಾರತ ದೇಶ ಎಲ್ಲ ದೇಶಗಳಿಗೂ ಮಿತ್ರ. ಎಲ್ಲ ದೇಶಗಳಿಗೆ ಒಳ್ಳೆಯದಾಗಲಿ ಅಂತಲೇ ಪ್ರತಿಯೊಬ್ಬ ಭಾರತೀಯನೂ ಪ್ರತಿದಿನವೂ ಪರಮಾತ್ಮನನ್ನು ಬೇಡ್ಕೊಳ್ತಾರೆ. ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾರೆ. ಸಮಸ್ತ ಸನ್ಮಂಗಳಾನಿ ಭವಂತು. ಗೋ ಬ್ರಾಹ್ಮಣಭ್ಯೋ ಅಂತಾರೆ. ಗೋ ಅಂದರೆ ಪಶು ಪಕ್ಷಿಗಳು, ಬ್ರಾಹ್ಮಣ ಅಂದರೆ ಬ್ರಹ್ಮಜ್ಞಾನವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಕ್ಕಂಥ ಸಾಧು ಜೀವಿ. ಬ್ರಾಹ್ಮಣ ಅಂದರೆ ಬ್ರಾಹ್ಮಣರಲ್ಲ, ಸಾಧು ಜೀವಿಗಳು. ಎಲ್ಲರಿಗೂ ಕೂಡ ಜ್ಞಾನವನ್ನು ತಿಳ್ಕೊಳ್ತಕ್ಕಂಥವ್ರಿಗೆ ಎಲ್ಲರಿಗೂ ಕೂಡ ಸುಖವಾಗಲಿ, ಸಂತೋಷವಾಗಲಿ ಅಂಥೇಳಿ ದಿನವೂ ಹರಿಸ್ತಕ್ಕಂಥ ಒಂದು ಪದ್ಧತಿ, ವೇದ ಪದ್ಧತಿ ನಮ್ಮಲ್ಲಿದೆ. ಅಂಥ ಒಂದು ವೇದ ಪದ್ಧತಿ 4 ವೇದಗಳಲ್ಲೂ ಇರತಕ್ಕಂಥದ್ದು. ಹಾಗೆ ಅಂತಹದ್ದು ನಾವು ಇವತ್ತೊಂದು ದಿನ ಮತ್ತೆ ಎಚ್ಚೆತ್ತುಕೊಳ್ತಕ್ಕಂಥ ಒಂದು ದಿನ ಬಂದಿದೆ ನಮಗೆ. ಆದ್ದರಿಂದ ಎಲ್ಲೋ ಭಕ್ತಿನೇ ಕಮ್ಮಿ ಆಗಿದೆ ಅಂತ ಯಾರೂ ಹೇಳಬಾರ್ದು. ಭಕ್ತಿ ಇನ್ನೂ ಜಾಸ್ತಿ ಆಗಿದೆ. ಅದಕ್ಕೆ ತಕ್ಕಂತೆ ನಾವು ವರ್ತಿಸಬೇಕು ಅನ್ನೋದು ಗೊತ್ತಾಗ್ತಿದೆ. ಮತ್ತು ಸನಾತನವಾದ ಪುರಾತನವಾಗಿರ್ತಕ್ಕಂಥ ಆಲಯಗಳನ್ನು ನಾವು ಉದ್ಧರಿಸಬೇಕು ಅನ್ನೋದು ಯಂಗ್ಸ್ಟರ್ಸ್ಗೆ ಉಂಟಾಗ್ತಾ ಇದೆ. ಎಲ್ಲೋ ಸ್ವಾಮಿಗಳಿಗೆ, ಯಾವುದೋ ಅವತಾರ ಪುರುಷರಿಗೆ ಅಲ್ಲ, ಯಂಗ್ಸ್ಟರ್ಸ್ಗೆ ಉಂಟಾಗ್ತಾ ಇದೆ. ಕೇವಲ ಸಣ್ಣ ಕೆಲಸ ಮಾಡ್ತಕ್ಕಂಥವ್ರಿಗೆ ಕೂಡ, ಉದ್ಯೋಗದಲ್ಲಿ ಮಾಡ್ತಕ್ಕಂಥವ್ರಿಗೆ ಕೂಡ ಉಂಟಾಗ್ತಾ ಇದೆ. ಹೆಂಗೆ ಹೇಳ್ತೀರಿ ನೀವು ಅಂದರೆ, ಸುತ್ತಿ ನಿನ್ನೆವರೆಗೂ ಸುತ್ತಾನೆ ಇದ್ದೀನಿ ನಾನು. ಬರೀ ಹೊರದೇಶಗಳೆಲ್ಲ, ಇಂಡಿಯಾದಲ್ಲಿ, ದೇಶ ಜಿಲ್ಲೆಯಲ್ಲಿ ಸುತ್ತಾ ಇದ್ದೀನಿ. ಅಷ್ಟೊಂದು ಪುರಾತನ ಕೆಳಗೆ ಬಿದ್ದಿರತಕ್ಕಂಥ ದೇವಸ್ಥಾನಗಳನ್ನು ಉದ್ಧಾರ ಮಾಡೋದಕ್ಕೆ ಅವರು ಉದ್ಯೋಗ ಚಿಕ್ಕದಿದ್ದರೂ ಮಾಡುತ್ತಾ ಇದ್ದಾರೆ. ಇದು ಶುಭ ತಾನೇ? ಮಾಡಲೇಬೇಕೀಗ ಈ ವರ್ಷ. ಯಾಕೆಂದರೆ ಈ ವರ್ಷ ನಾನು ಮುಂದೆ ಹೇಳಿದ ಹಾಗೆ ತುಂಬ ಅನಾಹುತಗಳು, ಅಶುಭಗಳಿವೆ. ಅವೆಲ್ಲವೂ ನಿವಾರಣೆ ಆಗಬೇಕು ಅಂತ ಹೇಳ್ತಾ, ಪ್ರಜಾಪ್ರತಿನಿಧಿಗಳು ಕೂಡ ದೈವಿಕ ಭಾವನೆಯನ್ನು ಹೊಂದಿರಬೇಕು, ದೈವ ಸಂಪತ್ತನ್ನು ಹೊಂದಿರಬೇಕು, ದೈವಿಕ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳಿಗೆ ನೋವು ಆಗದೇ ಇರುವ ಹಾಗೆ ಮಾಡಬೇಕು. ಎಲ್ಲ ಮತಗಳು, ಎಲ್ಲ ಶ್ರದ್ಧೆಗಳು, ಎಲ್ಲ ಉಪಾಸನೆಗಳು ಒಂದೇ ಅನ್ನತಕ್ಕಂಥದ್ದು ಶಂಕರ ಭಗವತ್ಪಾದರು ಹೇಳಿರೋ ಹಾಗೆ ಎಲ್ಲರೂ ಒಂದೇ ಅಂತ ಅನ್ನೋದು ನಾವು ಜ್ಞಾಪಿಸ್ಕೋಬೇಕು.
ಮತ್ತೆ ಮತ್ತೆ ಶಂಕರ ಭಗವತ್ಪಾದರು ಹೇಳಿರೋದು ಇನ್ನೊಂದು ರೀತಿಯಲ್ಲಿ ಜ್ಞಾಪಿಸ್ತಕ್ಕಂಥ ರಾಮಾನುಜಾಚಾರ್ಯರು ಬಂದರು, ಅವರು ನಿಲ್ಲಿಸಿದ್ರು ಧರ್ಮವನ್ನು. ಅದಾದಮೇಲೆ ಮಾಧ್ವಾಚಾರ್ಯರು ಬಂದು ಇನ್ನೊಂದು ರೀತಿಯಲ್ಲಿ ಧರ್ಮವನ್ನು ನಿಲ್ಲಿಸೋದಕ್ಕೆ ಪ್ರಯತ್ನಪಟ್ಟರು. ರುಚಿಯಾಗಿರ್ತಕ್ಕಂಥ ಧರ್ಮವನ್ನು ನಾವು ಅಭ್ಯಾಸ ಮಾಡಬೇಕು ಅನ್ನೋದು ಮಹಾತ್ಮರ, ಸಂತರ, ಸಾಧುಗಳು ಅನ್ನೋದು ನಮಗೆ ಗೊತ್ತಾಗಬೇಕು. ಈಗ ನಾಲ್ಕು ಸಾಧುಗಳನ್ನು ನೀವು ನೋಡ್ತಾ ಇದ್ದೀವಿ. ನೀವು ಎಷ್ಟು ಕೋಟ್ಯಾಂತರ ಎಲ್ಲಿಂದ ಬಂದರೂ ಎಲ್ಲಿ ಹೋಗ್ತಾ ಇದ್ದಾರೆ, ಎಲ್ಲೆಲ್ಲ ಸೇರಿಕೊಂಡಿದ್ದಾರೆ. ಎಲ್ಲೂ ಹೋಗಿ ಮಾಯ ಏನಾಗಲಿಲ್ಲ, ಅಥವಾ ಮಾಯ ಈ ಪ್ರದೇಶದಿಂದ ಬರಲಿಲ್ಲ. ಅವರು ಎಲ್ಲ ಕಡೆ ಸಾಧು ಜೀವನವನ್ನು ನಡೆಸ್ತಾ ಇದ್ದಾರೆ. ಹಾಗೆ ಅವರು ಕೂಡ ನಮ್ಮನ್ನು ಹರಸಿದ್ದಾರೆ. ಹಾಗೆ ಉತ್ತಮವಾಗಿರ್ತಕ್ಕಂಥ ಆಚಾರ್ಯರ ಪೀಠದಲ್ಲಿರ್ತಕ್ಕಂಥ ಮಹಾತ್ಮರು ಕೂಡ ಈ ವರ್ಷ ಒಳ್ಳೆಯದಾಗಲಿ ಅಂತ ಹರಸಿದ್ದಾರೆ. ಹಾಗೆ ನಮಗೆ ಶುಭವನ್ನು ಬರಬೇಕು. ಎಷ್ಟು ಹರಿಸಿದರೂ, ಎಷ್ಟು ಉಪಾಸನೆ ಮಾಡಿದರೂ ಸಾಲದು. ಯಾಕೆಂದರೆ ಮುಂದೆ ಆಗ್ತಕ್ಕಂಥ ಒಂದು ಅನಾಹುತಗಳು ಸುಮಾರು ಎಲ್ಲರಿಗೂ ನಾನು ಭವಿಷ್ಯ ಹೇಳ್ತಾ ಇಲ್ಲ, ಇದ್ದೇ ಇದೆ, ನಿಮಗೆಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಯುದ್ಧದ ಸಂದರ್ಭದಲ್ಲಾಗಲಿ, ಮಾನಸಿಕವಾದ ಜನಗಳ ಒಂದು ಸಂದರ್ಭದಾಗಲಿ, ಇವೆಲ್ಲವೂ ನೀವು ನೋಡ್ತಾ ಇದ್ದೀವಿ. ನಾವು ಅತೃಪ್ತಿ ಭಾವನೆ ತುಂಬ ಬಂದುಬಿಟ್ಟಿದೆ. ಅದು ಹೋಗಬೇಕು. ಅದು ಹೋದರೆ ನಮಗೆ ಚೆನ್ನಾಗಿರುತ್ತೆ. ಮುಂದೆ ಶುಭ ಆಗ್ತಕ್ಕಂಥ ಅದಕ್ಕೆ ನಾವು ಹರಿ ಓಂ ನಮಃ ಶಿವಾಯ ಅನ್ನೋ ಒಂದು ನಮ್ಮ ಸ್ಲೋಗಾನ್. ಹರಿಹಿ ಮೊದಲು ಪರಮಾತ್ಮನನ್ನು ಹರಿಯನ್ನು ನಾವು ಸ್ಮರಣೆ ಮಾಡ್ತೀವಿ. ಕೇಶವ ಸ್ಮರಣೆ ಮಾಡಿ, ಕೇಶವಮೂರ್ತಿಯನ್ನು ಸ್ಮರಣೆ ಮಾಡಿ, ಆಮೇಲೆ ನಾವು ಶಿವನನ್ನು ಸ್ಮರಣೆ ಮಾಡುವಂಥದ್ದು. ಅದಕ್ಕೆ ಓಂ ಹರಿಹಿ ಓಂ, ಮತ್ತು ಹರಿಹಿ ಓಂ ನಮಃ ಶಿವಾಯ. ಇಷ್ಟು ಅಕ್ಷರಗಳಲ್ಲಿ ಕೂಡ ವೇದಾಂತದ ಅರ್ಥ ಇದೆ, ಸೈಂಟಿಫಿಕ್ ರೀಸನ್ ಕೂಡ ಇದೆ. ಇವತ್ತು ನಾಳೆ ನಾಡಿದ್ದು ಆಕಾಶವನ್ನು ನೋಡಿ ನೀವು 12 ಗಂಟೆ ಮೇಲೆ ಎಲ್ಲ ಗ್ರಹಗಳು ಒಂದಾಗಿ ಕಾಣುವಂಥ ಒಂದು ಪದ್ಧತಿ ಇದೆ. ಈ ವರ್ಷ ಅದ್ಭುತವಾದಂಥದ್ದು ಈ ಮಾಘ ಮಾಸ ಅಂತ ಹೇಳ್ತಾ, ಶುಭವಾಗಲಿ, ಎಲ್ಲರಿಗೂ ಶುಭವಾಗಲಿ. ಈ ವಿಡಿಯೋವನ್ನು ನೋಡ್ತಾ ಇರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಹರಿ ಓಂ ನಮಃ ಶಿವಾಯ ಅಂತ ನೀವು ಒಂದು ಸತಿ ಹೇಳಿ, ನಿಮ್ಮ ಹರಿ, ನಿಮ್ಮ ಆ ಕೇಶವನು ನಿಮಗೆ ಒಳ್ಳೆಯದು ಮಾಡ್ತಾನೆ. ಹಾಗೆ ಶಿವನನ್ನು ಕೂಡ ಸ್ಮರಣೆ ಮಾಡಿ ಅಂತ ಹೇಳ್ತಾ, ಈ ಮಹಾಶಿವರಾತ್ರಿ ಯಾರೂ ತಪ್ಪಿಸ್ಕೋಬೇಡಿ, ಬಂದು ಅಭಿಷೇಕವನ್ನು ಮಾಡಿ. ಎಲ್ಲಿ ನಿಮ್ಗೆ ಹತ್ತಿರ ಇದೆಯೋ ಶಿವನು, ಆ ಶಿವನಿಗೆ ಒಂದು ಚೆಂಬು ನೀರನ್ನು ಹಾಕಿ ಸಾಕು. ನಮಃ ಶಿವಾಯ, ಹರ ಹರ ಮಹಾದೇವ ಅಂತ ಹಾಕಿ. ಅವನು ಈ ಒಂದು ಸ್ವಾಮಿ ಉದಕಪ್ರಿಯ, ಅಂದರೆ ನೀರು ಅಭಿಷೇಕ ಎಷ್ಟು ಮಾಡಿದ್ರೂ ಕೂಡ ಸಂತೋಷ ಪಡ್ತಕ್ಕಂಥ ಗಂಗಾಧರನು, ಅವನಿಗೆ ಒಂದು ಚೆಂಬು ನೀರು ಹಾಕಿ ಸುಖವಾಗಲಿ. ನಿಮ್ಮ ಫ್ಯಾಮಿಲಿ, ನೀವು ನಿಮ್ಮ ಊರು, ನೀವು ನಿಮ್ಮ ದೇಶ, ನೀವು ನಿಮ್ಮ ಪ್ರಪಂಚ, ಸಮಸ್ತ ಭೂತಗಳು ಕೂಡ ಒಳ್ಳೆಯದಾಗಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ. ಓಂ ನಮಃ ಶಿವಾಯ. ಹರಿ ಓಂ ನಮಃ ಶಿವಾಯ.